ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ದರೋಡೆ ಆಗಿದೆ. ಸಿಬ್ಬಂದಿಯ ಕೈಕಾಲನ್ನ ಕಟ್ಟಿ ಹಾಕಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವಂತಹ SBI ಬ್ಯಾಂಕ್ನಲ್ಲಿ ಈ ಘಟನೆ ಆಗಿದೆ. ಮ್ಯಾನೇಜರ್, ಕ್ಯಾಶಿಯರ್ ಸಿಬ್ಬಂದಿಯನ್ನ ಕೂಡು ಹಾಕಿ ನಗದು, ಚಿನ್ನ ಎಲ್ಲವನ್ನು ದೋಚಿ ಪರಾರಿಯಾಗಿದ್ದಾರೆ. ಪಿಸ್ತೂಲ್ ಹಾಗೆ ಮಾರಕಾಸ್ತ್ರಗಳೊಂದಿಗೆ ಬಂದಿದ್ದಂತಹ ಗ್ಯಾಂಗ್, ಮುಖಕ್ಕೆ ಮುಸುಕನ್ನ ಧರಿಸಿ ಬಂದಿದ್ದಂತಹ ದರೋಡೆಕೋರರು ಅಧಿಕಾರಿಗಳು ಹಾಗೆ ಸಿಬ್ಬಂದಿಗೆ ಬೆದರಿಕೆ ಹಾಕಿ ದರೋಡೆ ಮಾಡಿದ್ದಾರೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಆಗಿರುವಂತಹ ದರೋಡೆ ಇದು. ಸಿಬ್ಬಂದಿಯ ಕೈಕಾಲುಗಳನ್ನ ಕಟ್ಟಿ ಹಾಕಿ ಬ್ಯಾಂಕ್ ದರೋಡೆ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯ ಚಡಚಣ ಪಟ್ಟಣದಲ್ಲಿರುವಂತಹ SBI ಬ್ಯಾಂಕ್ ಮ್ಯಾನೇಜರ್ ಹಾಗೆ ಕ್ಯಾಶಿಯರ್ ಸಿಬ್ಬಂದಿ ಇವರೆಲ್ಲರನ್ನೂ ಕೂಡ ಕೂಡು ಹಾಕಿದ್ದಾರೆ. ಸುಮಾರು 50 ಕೆಜಿಗೂ ಹೆಚ್ಚು ಚಿನ್ನ ದರೋಡೆ ಮಾಡಿರುವಂತಹ ಶಂಕೆ ಇದೆ. ಅಂದಾಜು 8 ಕೋಟಿಗೂ ಹೆಚ್ಚು ನಗದು ಎಲ್ಲವನ್ನು ಕೂಡ ಕದ್ದೊಯ್ದಿರುವ ಶಂಕೆ ಇದೆ. ಮಹಾರಾಷ್ಟ್ರದ ದರೋಡೆಕೋರರ ಗ್ಯಾಂಗ್ ಕೃತ್ಯವೆಸಗಿರುವಂತಹ ಶಂಕೆ. ಮಹಾರಾಷ್ಟ್ರ ಸಂಪರ್ಕಿಸಿರುವಂತಹ ರಸ್ತೆಗಳಿಗೆ ಪೊಲೀಸರು ನಾಕಾಬಂದಿ ಹಾಕಿದ್ದಾರೆ. ಸ್ಥಳದಲ್ಲೇ ಬೀಡು ಬಿಟ್ಟಿರುವಂತಹ SP ಲಕ್ಷ್ಮಣ ನಿಂಬರಗಿ ಬ್ಯಾಂಕ್ನಲ್ಲಿದ್ದ CC ಕ್ಯಾಮೆರಾ ದೃಶ್ಯವನ್ನ ಪರಿಶೀಲಿಸಲಾಗ್ತಾ ಇದೆ. ಬಹುದೊಡ್ಡ ದರೋಡೆ ಅಂತಾನೆ ಹೇಳ್ಬೋದು. ಸುಮಾರು 50 ಕೆಜಿಗೂ ಹೆಚ್ಚು ಚಿನ್ನ, ಈ ಬ್ಯಾಂಕ್ನಲ್ಲಿ ಇದ್ದಂತಹ ಚಿನ್ನವನ್ನ ದರೋಡೆ ಮಾಡಲಾಗಿದೆ. ಹಾಗೆ 8 ಕೋಟಿಗೂ ಹೆಚ್ಚು ನಗದು ಕದ್ದೊಯ್ದಿರುವಂತಹ ಶಂಕೆ ಇದೆ. ಅಂದ್ರೆ ಎಷ್ಟು ಅಮೌಂಟ್ ಇತ್ತು ಬ್ಯಾಂಕ್ನಲ್ಲಿ, ಚಿನ್ನಾಭರಣ ಎಷ್ಟಿತ್ತು, ಇದ್ರ ಬಗ್ಗೆ ಖಚಿತ ಮಾಹಿತಿ ಲಭ್ಯವಾಗಬೇಕಾಗಿದೆ. ಆದರೆ ಅಂದಾಜು 50 ಕೆಜಿಗೂ ಹೆಚ್ಚು ಚಿನ್ನ ದರೋಡೆ ಆಗಿರುವಂತಹ ಶಂಕೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್. ನಿಜಕ್ಕೂ ಕೂಡ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ದರೋಡೆ ಇದು ಅಂತಾನೆ ಹೇಳ್ಬೋದಾಗುತ್ತೆ. ಯಾವ ಸಂದರ್ಭದಲ್ಲಾಗಿದ್ದು, ಯಾವ ರೀತಿಯಾಗಿ ಆಗಿದೆ ಈ ದರೋಡೆ? ಖಂಡಿತವಾಗ್ಲೂ ಶಮಂತ್, ಏನು ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೇ 25ರಂದು ಬಸವನ ಬಾಗೇವಾಡಿ ತಾಲೂಕಿನ ಮನಗುಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನ ಆಗಿತ್ತು. ಅಲ್ಲಿ 48 ಕೆಜಿ ಚಿನ್ನ, 5 ಲಕ್ಷ ರೂಪಾಯಿಯನ್ನ ನಕಲಿ ಕೀಗಿಳಿಸಿ ಬ್ಯಾಂಕ್ ಮ್ಯಾನೇಜರ್ ಶಾಮೀಲಾದಂತ ಒಂದು ತಂಡ ಕೃತ್ಯವೆಸಗಿತ್ತು. ಆ ಪ್ರಕರಣವನ್ನು ಬಯಲಿಗೆಳೆದು 15 ಜನರನ್ನು ಈಗಾಗಲೇ ಪೊಲೀಸರು ಬಂಧಿಸಿದ್ದಾರೆ. ಆ ಘಟನೆ ಮರೆಮಾಚುವ ಮುನ್ನವೇ ಇದೀಗ ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಭಾರಿ ಪ್ರಮಾಣದ ದರೋಡೆಯಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಸಾಯಂಕಾಲ ಚಡಚಣ ಪಟ್ಟಣದಲ್ಲಿರ್ತಕ್ಕಂಥ SBI ಬ್ಯಾಂಕ್ ಸಿಬ್ಬಂದಿ ತಮ್ಮ ನಿತ್ಯದ ಕೆಲಸ ಕಾರ್ಯಗಳನ್ನ ಮುಗಿಸಿ ಇನ್ನೇನೋ ಮನೆಗೆ ಹೊರಡಬೇಕನ್ನುವಾಗ 5ಕ್ಕೂ ಹೆಚ್ಚು ಅಧಿಕ ಜನರು ಮುಸುಕುಗಳನ್ನ ಹಾಕೊಂಡಿದ್ರು. ಮಿಲಿಟರಿ ಮಾದರಿಯ ಬಟ್ಟೆಗಳನ್ನ ಹಾಕಿಕೊಂಡು ಬ್ಯಾಂಕ್ ಅನ್ನ ಒಳ ಪ್ರವೇಶಿ ತಮ್ಮ ಬಳಿ ಇದ್ದಂತ ಕಂಟ್ರಿ ಪಿಸ್ತೂಲ್ ನಿಂದ ಏನು ಬ್ಯಾಂಕ್ ಮ್ಯಾನೇಜರ್, ಕ್ಯಾಶಿಯರ್ ಹಾಗೂ ಇತರ ಸಿಬ್ಬಂದಿಗಳನ್ನ ಹೆದರಿಸ್ತಾರೆ. ಏನು ಬ್ಯಾಂಕ್ ನಲ್ಲಿ ಇರ್ತಕ್ಕಂಥ ಅಲಾರಾಂ ಬಟನ್ ಸಹಿತ ಒತ್ತಲು ಅವರಿಗೆ ಯಾವುದೇ ಒಂದು ಅವಕಾಶನ ನೀಡದ ಒಂದು ತ್ವರಿತಗತಿಯಲ್ಲಿ ಅವರನ್ನ ಬೆದರಿಕೆ ಹಾಕ್ತಾರೆ. ಅವರಿಗೆ ಗನ್ನನ್ನ ತೋರಿಸಿದಂತ ಒಂದು ದರೋಡೆಕೋರರ ಗ್ಯಾಂಗ್ ಎಲ್ಲರ ಕೈಕಾಲುಗಳನ್ನ ಕಟ್ಟಿ ಹಾಕಿ ಬ್ಯಾಂಕ್ ನಲ್ಲಿ ಇದ್ದಂತ ಏನು ನಗದು ಮತ್ತು ಚಿನ್ನಾಭರಣಗಳನ್ನ ದೋಚಿಕೊಂಡು. ಅಶೋಕ್, ಹಾಗೆ ಸಂಪರ್ಕದಲ್ಲಿರಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ ಬರ್ತಾ ಇದೆ. ದರೋಡೆಕೋರರು ಮಹಾರಾಷ್ಟ್ರದತ್ತ ಪರಾರಿ ಆದಂತಹ ಶಂಕೆ ಇದೆ. ಚಡಚಣ ಪಟ್ಟಣದಿಂದ ಹುಲಜಂತಿ ಮಾರ್ಗವಾಗಿ ಪರಾರಿಯಾಗಿದ್ದಾರೆ. ಘಟನೆ ಬಗ್ಗೆ ವಿಜಯಪುರ SP ಲಕ್ಷ್ಮಣ ನಿಂಬರಗಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಹುಲಿಜಂತಿ ಗ್ರಾಮದ ಬಳಿ ಕುರಿಗಳಿಗೆ ಕಾರು ಡಿಕ್ಕಿಯಾಗಿದೆ. ಕುರಿಗಾಹಿಗಳು ದರೋಡೆಕೋರರನ್ನ ಪ್ರಶ್ನಿಸಿದ್ದಕ್ಕೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಪಿಸ್ತೂಲ್ ಹಿಡಿದು ಓರ್ವ ದರೋಡೆಕೋರನಿಂದ ಅಲ್ಲಿ ಕುರಿಗಾಹಿಗಳಿಗೆ ಬೆದರಿಕೆ ಹಾಕಲಾಗಿದೆ. ಈ ಕಾರ್ ನಂಬರ್ ಕೂಡ ಸಿಕ್ಕಿದೆ. ಆದರೆ ಆಲ್ಮೋಸ್ಟ್ ಇಂತಹ ದರೋಡೆ ಪ್ರಕರಣಗಳಿಗೆ ಈ ಫೇಕ್ ನಂಬರ್ಗಳನ್ನ ಹಾಕುವಂಥದ್ದು, ಒಂದು ಕಾರಿಗೆ ಇನ್ನೊಂದು ಕಾರಿನ ನಂಬರ್ ಹಾಕುವಂಥದ್ದು, ಇದೆಲ್ಲವೂ ಕೂಡ ಇರುತ್ತೆ. ಆದರೆ ಇಲ್ಲಿ KA 24DH 2456 ಈ ನಂಬರಿನ ಕಾರ್ನಲ್ಲಿ ಬಂದಿರ್ತಾರೆ. ಕಾರಿನಲ್ಲಿ ಅಲ್ಪ ಸ್ವಲ್ಪ ಚಿನ್ನಾಭರಣ ಬಿದ್ದಿದೆ. ಲಕ್ಷ್ಮಣ್ ನಿಂಬರಗಿ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಹಾಗೆ ಶ್ವಾನದಳ ಭೇಟಿ ನೀಡಿದೆ. ಬೆರಳಚ್ಚು ದಳ ಸಿಬ್ಬಂದಿ ಕೂಡ ಭೇಟಿ ನೀಡಿದ್ದಾರೆ. ಪರಿಶೀಲನೆ ನಡೆಸ್ತಾ ಇದ್ದಾರೆ. ಎಷ್ಟು ಪ್ರಮಾಣದಲ್ಲಿ ಕಳ್ಳತನವಾಗಿದೆ ಅಂತ ಇನ್ನೂ ಕೂಡ ಮಾಹಿತಿ ಇಲ್ಲ. ತನಿಖೆ ಬಳಿಕ ಸಂಪೂರ್ಣ ಮಾಹಿತಿ ಸಿಗಲಿದೆ ಅಂತ SP ಹೇಳಿದ್ದಾರೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಬಲಭಾಗದಲ್ಲಿ ಇದೇ ಕಾರ್ನಲ್ಲಿ ದರೋಡೆಕೋರರು ಬಂದಿರುವಂಥದ್ದು. ಆ ಕಾರ್ ನಂಬರನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ. ಆದರೆ ಆಲ್ಮೋಸ್ಟ್ ಇಂತಹ ಪ್ರಕರಣಗಳಿಗೆ ಫೇಕ್ ನಂಬರ್ಗಳನ್ನು ಹಾಕ್ಕೊಂಡಿರುವಂಥ ಸಾಧ್ಯತೆ ಇರುತ್ತೆ. ಆದರೆ ಈಗ ಅಲ್ಲಿ ಆ ಕಾರ್ನ ನಂಬರನ್ನು ನಾವು ಗಮನಿಸ್ಬೋದಾಗುತ್ತೆ. KA 24DH 2456 ಈ ನಂಬರ್ನ ಕಾರ್ನಲ್ಲಿ ಬಂದು ದರೋಡೆಯನ್ನು ಮಾಡಿದ್ದಾರೆ. ಆದರೆ ಈ ಕಾರು ಯಾರದ್ದು, ಇದರ ಮಾಲೀಕ ಯಾರು, ಆ ನಂಬರ್ನ
ನಂಬರ್ ಏನಿದೆ ಅದು ಯಾರ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗುತ್ತೆ, ಅದರ ಬಗ್ಗೆ ತನಿಖೆ ನಡೆಸಲಾಗುತ್ತೆ. ಆದರೆ ಆಲ್ಮೋಸ್ಟ್ ಇಂತಹ ದರೋಡೆ ಪ್ರಕರಣಗಳಿಗೆ ಅಥವಾ ದರೋಡೆ ಮಾಡಬೇಕಾದಂಥ ಸಂದರ್ಭದಲ್ಲಿ ದರೋಡೆಕೋರರು ಅದಕ್ಕೆ ಫೇಕ್ ನಂಬರ್ ಹಾಕೊಂಡು ಬಂದಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆಯಾಗಿ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. SBI ಬ್ಯಾಂಕ್ನಲ್ಲಿ ಚಿನ್ನಾಭರಣ ಇಟ್ಟಿದ್ದ ಗ್ರಾಹಕರಲ್ಲಿ ಈಗ ಆತಂಕ ಹೆಚ್ಚಾಗಿದೆ. ಬ್ಯಾಂಕ್ ಎದುರು ಜಮಾವಣೆ ಆಗ್ತಾ ಇದ್ದಾರೆ ಜನ. ಸೇರಿದ ಜನರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು. ಸಾಕಷ್ಟು ಜನ ಬ್ಯಾಂಕ್ಗಳಲ್ಲಿ ಸೇಫ್ಟಿಗೆ ಅಂತ ಚಿನ್ನಾಭರಣ ಇಟ್ಟಿರ್ತಾರೆ, ಮತ್ತೊಂದಷ್ಟು ಜನ ಸಾಲ ಪಡ್ಕೊಳ್ಳೋದಕ್ಕೆ ಅಂತ ಚಿನ್ನಾಭರಣ ಇಟ್ಟಿರ್ತಾರೆ. ಆದರೆ ಅವರೆಲ್ಲರಿಗೂ ಕೂಡ ಈಗ ಆತಂಕ ಶುರುವಾಗಿದೆ, ಗ್ರಾಹಕರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಅಶೋಕ್ ಹೇಳ್ತಾ ಇದ್ರಿ ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ದರೋಡೆ ಆಯಿತು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಬಟ್ ಇಲ್ಲಿ ನಾವು ಗಮನಿಸ್ತಾ ಇದ್ವಿ ಕಾರ್ ನಂಬರ್ ಕೂಡ ಗೊತ್ತಾಗಿದೆ, ಅದು ಫೇಕ್ ಇರಬಹುದು ಅನ್ನೋ ಒಂದು ಶಂಕೆ ಕೂಡ ಇರುವಂಥದ್ದು. ಎಷ್ಟು ಪ್ರಮಾಣದಲ್ಲಿ ಅಲ್ಲಿ ಚಿನ್ನಾಭರಣ ಇತ್ತು, ನಗದಿತ್ತು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ ಹೇಗೆ? ಶಮಂತ್, ಈ ಸದ್ಯದ ಮಾಹಿತಿಯ ಪ್ರಕಾರ ಬ್ಯಾಂಕ್ನಲ್ಲಿ 8 ಕೋಟಿ ರೂಪಾಯಿ ನಗದು ಮತ್ತು ಸುಮಾರು 50 ಕೆಜಿ ಚಿನ್ನಾಭರಣವನ್ನ ದರೋಡೆಕೋರರ ತಂಡ ದರೋಡೆ ಮಾಡಿ ಎಸ್ಕೇಪ್ ಆಗತ್ತೆ. ಏನು ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಸಿಬ್ಬಂದಿಗಳು ಇರ್ತಾರೆ. ನಂತರ ದರೋಡೆಕೋರರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಎಸ್ಕೇಪ್ ಆದ ಬಳಿಕ ಸಿಬ್ಬಂದಿಗಳು ಕೈಕಾಲನ್ನ ಉಚ್ಚಿಕೊಂಡು ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡ್ತಾರೆ. ಸ್ಥಳೀಯ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪ್ರಾಥಮಿಕ ಒಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆ ಈ ದರೋಡೆಕೋರರ ತಂಡ ಬಿಡಿ ಬಿಡಿಯಾಗಿ, ಅಂದ್ರೆ ಒಟ್ಟಿಗೆ ಇವರು ಅಲ್ಲಿಂದ ಪರಾರಿಯಾಗಿಲ್ಲ ಅನ್ನೋ ಮಾಹಿತಿ ಸಿಕ್ಕಿದೆ. ಯಾಕಂತಂದ್ರೆ ಒಟ್ಟಿಗೆ ಹೋದ್ರೆ ಎಲ್ಲಿ ನಮ್ಮನ್ನ ಪೊಲೀಸರು ಹಿಡಿತಾರೆ ಅನ್ನೋ ಬಂಧನದಿಂದ ಒಬ್ಬೊಬ್ಬರಾಗಿ ಬೇರೆ ಬೇರೆ ದಿಕ್ಕಿನಂತ ಇವರು ಬೇರೆ ಬೇರೆ ಬ್ಯಾಗ್ ನಲ್ಲಿ ನಗದು ಮತ್ತು ಚಿನ್ನಾಭರಣವನ್ನ ತೆಗೆದುಕೊಂಡು ಪರಾರಿಯಾಗಿರೋ ಸಾಧ್ಯತೆ ಇದೆ. ಹೀಗೆ ಪರಾರಿಯಾಗಿರ್ತಕ್ಕಂತ ಒಂದು ಕಾರು ಏನು KA24DH 2456 ನಂಬರ್ನ ಕಾರ್ ಏನಿದೆ, ಈ ಕಾರು ಮಹಾರಾಷ್ಟ್ರ ರಾಜ್ಯದ ಸೊಲ್ಲಾಪುರ ಜಿಲ್ಲೆಯ ಏನು ಮಂಗಳವೇಡ ತಾಲೂಕಿದೆ, ಅಲ್ಲಿ ಹುಲಿಜಂತಿ ಅಂತ ಒಂದು ಊರಿದೆ. ಆ ಊರನ್ನತ್ತ ಪ್ರಯಾಣ ಮಾಡುವಾಗ ಕುರಿಗಳಿಗೆ ಡಿಕ್ಕಿ ಹೊಡೆಯುತ್ತೆ. ಆಗ ಅದನ್ನ ಪ್ರಶ್ನಿಸಿದಾಗ ಅಲ್ಲಿ ಕಾರ್ನಲ್ಲಿ ಓರ್ವ ದರೋಡೆಕೋರ ಮಾತ್ರ ಇದ್ದ. ಆತ ಕಂಟ್ರಿ ಪಿಸ್ತೂಲ್ ಅನ್ನ ತೆಗೆದುಕೊಂಡು ಅಲ್ಲಿ ಸ್ಥಳೀಯರಿಗೆ ಹೆದರಿಸಿ ಕಾರ್ ನಿಲ್ಲಂತ ಒಂದು ಬ್ಯಾಗ್, ಆ ಬ್ಯಾಗ್ ನಲ್ಲಿ ನಗದು ಮತ್ತು ಚಿನ್ನಾಭರಣ ಇತ್ತು. ಅದರೊಂದಿಗೆ ಆತ ಎಸ್ಕೇಪ್ ಆಗ್ತಾನೆ. ಕಾರ್ನಲ್ಲಿ ಕೂಡ ಅಲ್ಪ ಸ್ವಲ್ಪ ಪ್ರಮಾಣದ ಚಿನ್ನ ಆಭರಣಗಳು ಬಿದ್ದಿವೆ. ಈ ಸ್ಥಳಕ್ಕೆ ಪೊಲೀಸರು ಕೂಡ ತೆರಳಿ ಅಲ್ಲಿ ಪರಿಶೀಲನೆ ಮಾಡಿ ಕಾರನ್ನ ಒಂದು ವಶಕ್ಕೆ ತೆಗೆದುಕೊಂಡು ಮುಂದಿನ ತನಿಖೆ ಮಾಡ್ತಾ ಇದ್ದಾರೆ. ಇತ್ತ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಇನ್ನಿತರ ಪೊಲೀಸ್ ಅಧಿಕಾರಿಗಳು ಸಿಸಿ ಕ್ಯಾಮ್ರಾ, ಏನು ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸಿಸಿ ಕ್ಯಾಮ್ರಾದ ಹಾರ್ಡ್ ಡಿಸ್ಕ್ ಅನ್ನ ಪಡೆದುಕೊಂಡು ಪರಿಶೀಲನೆ ಮಾಡ್ತಾ ಇದ್ದಾರೆ. ಶ್ವಾನದಾಳ ಮತ್ತು ಬೆರಳಚ್ಚು ತಜ್ಞರ ತಂಡವು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಬ್ಯಾಂಕಿನ ಅಧಿಕಾರಿಗಳು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಪೊಲೀಸರಿಗೆ, ನಮ್ಮ ಮೇಲಾಧಿಕಾರಿಗಳು ಬರೋವರೆಗೂ ಎಷ್ಟು ಪ್ರಮಾಣದ ನಗದು ಮತ್ತು ಚಿನ್ನಾಭರಣ ಏನು ದರೋಡೆ ಆಗಿದೆ ಅನ್ನೋದನ್ನ ನಾವು ಹೇಳಕ್ಕಾಗಲ್ಲ, ಅವ್ರು ಬಂದ ನಂತರ ಅಷ್ಟೇ ಹೇಳ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಇದು ಆದ್ರೆ ಮತ್ತೊಂದು ಕಡೆ ಬ್ಯಾಂಕ್ ನಲ್ಲಿ ಚಿನ್ನಾಭರಣ ಇಟ್ಟ ಗ್ರಾಹಕರು ಕೂಡ ಆತಂಕ ವ್ಯಕ್ತಪಡಿಸಿ ಬ್ಯಾಂಕ್ ಎದುರಿಗೆ ಜಮಾವಣೆ ಆಗ್ತಾ ಇದ್ದಾರೆ. ಅವರನ್ನು ಸಹ ಚದುರಿಸಲು ಪೊಲೀಸರು ಇಲ್ಲಿ ಕಷ್ಟಪಡದಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದ್ ಕಡೆ SP ಅವ್ರು ಏನ್ ಹೇಳ್ತಾರೆ, ನಿಖರವಾಗಿ ನಮಗೆ ಎಷ್ಟು ಪ್ರಮಾಣದ ಚಿನ್ನಾಭರಣ ನಗದು ಹೋಗಿದೆ ಗೊತ್ತಾಗಲ್ಲ, ಮೇಲಾಧಿಕಾರಿಗಳು ಅಂದ್ರೆ ಬ್ಯಾಂಕಿನ ಮೇಲಾಧಿಕಾರಿಗಳು ಬಂದ ಬಳಿಕವಷ್ಟೇ ನಿಖರವಾಗಿ ಗೊತ್ತಾಗತ್ತೆ, ಅಂತೆ ಕಂತೆಗಳಿಗೆ ಯಾವುದು ಕಿವಿ ಕೊಡಬೇಡಿ ಅನ್ನೋ ಮನವಿಯನ್ನು ಕೂಡ SP ಲಕ್ಷ್ಮಣ್ ನಿಂಬರಿಗೆ ಅವರು ಮಾಡ್ತಾ ಇದ್ದಾರೆ. ಸದ್ಯ ವಿಶೇಷ ತಂಡಗಳು ಕೂಡ ರಚನೆಯಾಗಿವೆ. ಮಹಾರಾಷ್ಟ್ರದ ಸಂಪರ್ಕ ಮಾಡೋ ರಸ್ತೆಗಳಿಗೆ ಪೊಲೀಸರು ನಾಕಾಬಂದಿಯನ್ನು ಹಾಕಿದ್ದಾರೆ. ಇದ್ರ ಜೊತೆಗೆ ಹಲವಾರು ಹೆಚ್ಚಿನ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಕೂಡ ಸ್ಥಳಕ್ಕೆ ಹೋಗಿ ಮುಂದಿನ ತನಿಖೆಯನ್ನು ಮಾಡಿದ್ದಾರೆ. ದರೋಡೆಕೋರರ ಪತ್ತೆಗೆ ಕೆಲವು ತಂಡಗಳು ರಚನೆಯಾಗಿ ಮಹಾರಾಷ್ಟ್ರದತ್ತ ಪ್ರಯಾಣ ಬೆಳೆಸಿದ್ರೆ ಸ್ಥಳೀಯವಾಗಿ ಹಲವಾರು ಅಧಿಕಾರಿಗಳು ಮೊಕ್ಕ ಮೂಡಿ ಏನೆಲ್ಲ ನಮಗೆ ಸಾಕ್ಷ್ಯಾಧಾರಗಳು ಸಿಗಬಹುದು ಎಂಬುದರ ತನಿಖೆ ನಡೀತಾ ಇದೆ. ಆದಷ್ಟು ಬೇಗ ನಾವು ದರೋಡೆಕೋರರನ್ನ ಬಂಧಿಸ್ತೀವಿ ಅನ್ನೋ ಒಂದು ವಿಶ್ವಾಸವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗೆ ಮಾಡಿದ್ದಾರೆ. ಶಮಂತ್, ಧನ್ಯವಾದ ಅಶೋಕ್ ನಿಮ್ಮೆಲ್ಲ ಮಾಹಿತಿಗಾಗಿ.